ಒಂದು ಮಷಿನ್ ರೊಟ್ಟಿ ಮಾಡುವಂಥ ವ್ಯವಸ್ಥೆ ಎಲ್ಲ ಜನರಿಗೂ ಮಾಡಿಕೊಡುವಂಥ ಉದ್ದೇಶ ಇಟ್ಕೊಂಡು ಇದು ಶೇರಿಂಗ್ ಮಷಿನ್ ಅಂತ ಸರ್. ಇದು ನಮ್ಮದು ಡ್ರಾಯಿಂಗ್ ಪ್ರಕಾರ ನಾವು ಇಲ್ಲಿ ಮೊದಲು ಕಟ್ಟಿಂಗ್ ಮಾಡ್ತೀವಿ ಸರ್. ನೆಕ್ಸ್ಟ್ ಇದು ಬೆಂಡಿಂಗ್ ಮಷಿನ್ ಅಂತಾರೆ. ಇದಕ್ಕೆ ತಾಸಿಗೆ ಒಂದು 300 ರೊಟ್ಟಿ ಪ್ರೊಡಕ್ಷನ್ ಮಾಡ್ಬೋದು ಸರ್. ಇದರೊಳಗೆ 300 ಮಾಡ್ಬೋದು ಸರ್. ಮಾಡ್ಬೋದು. PMFME ಅಂತೇಳಿ ಒಂದು ಸ್ಕೀಮ್ ಇದೆ ಸರ್. ಅದರೊಳಗೆ ಆಲ್ರೆಡಿ ಈಗ 50% ಇದಕ್ಕೆ ಸಿಗ್ತಾ ಇದೆ. ಮನೆಯಲ್ಲಿ ಕರೆಂಟ್ ಅಷ್ಟೇ ಸರ್. ಮನಿ ಕರೆಂಟಿಗೆ ಈಸಿಯಾಗಿ ನಡೆಯುತ್ತೆ. ಸ್ಪೇಸ್ನು ಭಾಳ ಕಡಿಮೆ ಇದೆ ಸರ್. ಬರೀ 3 ಫೂಟ್ 3 ಫೂಟ್ ಸ್ಪೇಸ್ ಇದೆ. ಸಣ್ಣ ಫ್ಯಾಮಿಲಿ ಇದೆ. ಸಣ್ಣ ಬಾಡಿಗೆ ರೂಮ್ನಾಗ ಇಟ್ಕೊಂಡಾದರೂ ಇದು ಬಿಸ್ನೆಸ್ ಮಾಡ್ಬೋದು. ಆರಾಮ್ ಡೈಲಿ 1,000 ರೂಪಾಯಿ ಅವರು ದುಡಿಯೋ ಕೆಪಾಸಿಟಿ. ನಾವು ಲೋನೇ ಮಾಡಿಸ್ಬೇಕು, ಸಬ್ಸಿಡಿ ಮುಖಾಂತರ ನಾವು ತೊಗೋಬೇಕಂತಂದ್ರೆ ಅದೆಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ಹಾಕಿ ಬ್ಯಾಂಕಿಗೆ ಹೋಗುತ್ತಾನೂ ಅವರೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಡ್ತಾರೆ. ಹಿಟ್ಟು ತೊಗೊಂಡು ಬಂದು ನಮ್ಮಲ್ಲಿ ಸ್ವತಃ ಮಾಡಿ ನೋಡಿ ಬೇಯಿಸಿ. ನಮಸ್ಕಾರ. ಬನ್ನಿ ಸರ್, ಬನ್ನಿ. ನಾವು ಸುಮಾರು ವರ್ಷದಿಂದ ಅಂದರೆ 2015 ಇಸ್ವಿಲಿಂದ ನಮ್ದು ಇದು ಮಷಿನರಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಭಾಗದಲ್ಲಿ ಯಾರೂ ತಯಾರು ಮಾಡ್ತಿದ್ದಿಲ್ಲ. ಅದು ಕೈಲೇ ಮಾಡುವಂಥ ಇದು ಏನಿದೆ ಭಾಳ ಕಡಿಮೆ ಬರ್ತಾ ಇದೆ. ಆದ ಕಾರಣ ನಾವು ಇದು ಒಂದು ಸರಿಯಾಗಿ ಒಂದು ಮಷಿನ್ ರೊಟ್ಟಿ ಮಾಡುವಂಥ ವ್ಯವಸ್ಥೆ ಎಲ್ಲ ಜನರಿಗೂ ಮಾಡಿಕೊಡುವಂಥ ಉದ್ದೇಶ ಇಟ್ಕೊಂಡು ಸಾಕಷ್ಟು ನಾವು 15 ವರ್ಷದಿಂದ ಇದೇ ಒಂದು ಇದರೊಳಗೆ ಒಂದು ವೃತ್ತಿಯನ್ನು ನಾವು ಮಾಡ್ಕೊಂಡ್ಬಿಟ್ಟಿದ್ದೇವೆ ಸರ್. ಈಗ ಮಿಷನ್ ತಯಾರು ಮಾಡ್ತೀರಾ? ಹಾಂ ಸರ್. ಈ ಸ್ಪೇರ್ ಪಾರ್ಟ್ಸ್ ನೀವೇ ತಯಾರು ಮಾಡ್ಕೊಂಡ್ರಾ ಇಲ್ಲ ಬೇರೆ ಕಡೆಯಿಂದ ತರಿಸ್ತೀರಾ ಸರ್? ಇಲ್ಲ ಸರ್, ಅದು ಯಾಕಂದ್ರೆ ನಾವು ಡಿಸೈನ್ ಸ್ವತಃ ಮಾಡಿರ್ತಿಲ್ಲ ಸರ್. ಅದು ಡಿಸೈನ್ ತಕ್ಕಾಗಿ ಬೇರೆ ಕಡೆ ಮಾಡಿಸಿದ್ರೆ ನಮಗೆ ಅದು ಸೈಜ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಆದ ಕಾರಣಕ್ಕೆ ನಾವು ಏನು ಮಾಡೀವಿ ಅಂದರೆ ಇವನ್ ನಾವು ಸ್ಟೇನ್ಲೆಸ್ ಸ್ಟೀಲ್ ಫುಡ್ ಗ್ರೇಡ್ ಶೀಟ್ ತರ್ತೀವಲ್ಲ, ಅದ್ರ ಸಂಬಂಧ ಕಟ್ಟಿಂಗಿಗೆ ಶೇರಿಂಗ್ ಮಷಿನ್ ಅಂತಾರೆ. ಇಲ್ಲಿದೆ ನೋಡಿ ತೋರಿಸ್ತೀನಿ ಬರ್ರಿ. ಅಂದ್ರೆ ಎಲ್ಲಾನು ನೀವೇ ತಯಾರು ಮಾಡ್ಕೊಂಡು? ಹೌದು. ಯಾಕಂದ್ರೆ ಅದು ಬೇರೆ ಇಲ್ಲ ಬೇರೆ ಕಡೆ ಹೋದ್ರೆ ನಮ್ಮ ಟೈಮ್ಗೆ ಅವ್ರಿಗೆ ಕೊಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಯಾಕಂದ್ರೆ ನಮ್ಗೆ ವರ್ಕಿಂಗ್ ಪ್ರೆಷರ್ ಭಾಳ ಇರೋದ್ರಿಂದ ನಾವು ಹೋದೊತ್ನಾಗ ಅವರು ಮಷಿನ್ ಏನೋ ಬ್ರೇಕ್ ಡೌನ್ ಬರ್ತಾವೆ ಅಥವಾ ನಮಗೆ 1 ತಾಸದಲ್ಲಿ ಆಗೋ ಕೆಲಸ ಅವರು 8 ತಾಸು ತೊಗೊಂತಾರೆ. ನಮಗೆ ಇಲ್ಲಿ ಟೈಮ್ ಟು ಟೈಮ್ ಸಪ್ಲೈ ಮಾಡಲಿಕ್ಕೆ ಆಗೋದು ಕರೆಕ್ಟ್. ಅಂದ್ರೆ ಸ್ವತಃ ನಾವು ಸ್ಕೆಚ್ ಹಾಕಿಬಿಟ್ಟು ನಮಗೆ ಯಾವ ಥರ ಬೇಕು ಆ ಥರ ಶೇರಿಂಗ್ ಮಷಿನ್ದಲ್ಲಿ ಇವೆಲ್ಲ ದೊಡ್ಡ 8x4 ಶೀಟ್ ಬರ್ತದೆ ಸರ್. ಇದು ಶೇರಿಂಗ್ ಮಷಿನ್ ಅಂತ ಸರ್. ಇದು ನಮ್ಮದು ಡ್ರಾಯಿಂಗ್ ಪ್ರಕಾರ ನಾವು ಇಲ್ಲಿ ಮೊದಲು ಕಟ್ಟಿಂಗ್ ಮಾಡ್ತೀವಿ ಸರ್. ಈ ಥರ ಇಲ್ಲಿ ಕಟ್ ಮಾಡಿಟ್ಟು ನೋಡಿರಿ. ಈ ಥರ ಕಟ್ ಮಾಡಿಬಿಟ್ಟು ಇದು ಹೌದು ಸ್ಟೇನ್ಲೆಸ್ ಸ್ಟೀಲ್ ರೀ, ಫುಡ್ ಗ್ರೇಡ್ ಸ್ಟೀಲ್ ರೀ. 304 ಅಂತಾರಲ್ಲ, ಅದು ಫುಡ್ ಗ್ರೇಡ್ಗೆ ನಮ್ಮ ಮಷಿನಿಗೆ ಟೋಟಲಿ 304 ಬೇಕು ರೀ. ಯಾಕಂದ್ರೆ ಅದೆಲ್ಲ ಇನ್ಸ್ಪೆಕ್ಟ್ ಆಗ್ಬೇಕು ರೀ. ಬೇರೆ ಸ್ಟೇಟ್ಗೆ ಹೋದ್ರು ಯಾರೋ ಒಬ್ಬರು ನಮ್ಮ ಕಾಂಪಿಟೇಟರ್ ಇರ್ಬೋದು ಅಥವಾ ಬೇರೆ ಯಾರು ಹೈ ಇದ್ರೊಳಗೆ ಟೆಸ್ಟ್ ಮಾಡಿದ್ದಾರೆ. ಆ್ಯಸ್ ಪರ್ ರೆಕಾರ್ಡ್ ನಮ್ಮ ಟೆಸ್ಟ್ ರಿಪೋರ್ಟ್ ಇದೆ ರೀ. ಅದ್ರ ಸಂಬಂಧ ನಾವು ಸುಮಾರು 4 ಲಕ್ಷ ರೂಪಾಯಿ ಖರ್ಚು ಮಾಡಿ ನಮ್ಮಲ್ಲಿ ಇಲ್ಲಿ ಕರ್ನಾಟಕದೊಳಗೆ ಎಲ್ಲೂ ಇಲ್ಲ ಟೆಸ್ಟಿಂಗ್ ಲ್ಯಾಬ್. ನಾವು ಕೊಯಮತ್ತೂರಾಗ ಮಾಡ್ಸೀನಿ ಸರ್ ನಾನು. ಕೊಯಮತ್ತೂರು ಟೆಸ್ಟ್ ಸರ್ಟಿಫಿಕೇಟ್ ಇದೆ. ವಿತ್ ಸರ್ಟಿಫಿಕೇಟ್ ಪ್ರಕಾರನ ನಮ್ಮ ಎಲ್ಲ ಮಷಿನ್ ಡಿಸ್ಪ್ಯಾಚ್ ಮಾಡ್ತೀವಿ ಸರ್. ನಾವು ಎಲ್ಲ ಪ್ರತಿಯೊಂದನಿಗೂ ನಮ್ದು ಸ್ಟಿಕ್ಕರ್ ಇದೆ ಸರ್. ಆ ಸ್ಟಿಕ್ಕರ್ ಪ್ರಕಾರ ನಾವು ಸಪ್ಲೈ ನಮ್ಗೆ. ಹೌದು ರೀ. ಇದು ಕಟಿಂಗ್ ಆಗುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ನಿಮ್ಗೆ. ನೆಕ್ಸ್ಟ್ ಇದು ಬೆಂಡಿಂಗ್ ಮಷಿನ್ ಅಂತಾರೆ ಇದಕ್ಕೆ. ಹೌದು, ಬೆಂಡಿಂಗ್ ಮಷಿನ್. ಬೆಂಡ್ ಮಾಡೋದು. ನಮ್ಗೆ ಯಾವ ಥರ ಬೇಕು ಎಲ್ಲ ಮಷಿನ್ ಶೇಪ್ ಮಾಡಬೇಕಲ್ಲ, ಇದೆಲ್ಲ ಬೆಂಡಿಂಗ್ ಮಾಡ್ತೀವಲ್ಲ ಸರ್. ಇದೆಲ್ಲ ಏಜ್ ಗಿಜ್ ಹೌದು ನೀಟಾಗಿ ಡ್ರಾಯಿಂಗ್ ಇರ್ತದೆ ನಮ್ಮ ಕಡೆ. ಆ ಡ್ರಾಯಿಂಗ್ ಪ್ರಕಾರ ಎಲ್ಲ ಸ್ಕೆಚ್ ಹಾಕಿ ಅಲ್ಲೇ ಕಟ್ ಆಗುತ್ತೆ ರೀ. ಶೀಟ್ ಕಟ್ ಆದಮೇಲೆ ಸೀದಾ ಬಂದು ಇಲ್ಲೇ ನಮ್ದು ಬೆಂಡಿಂಗ್ ಆಗುತ್ತೆ ರೀ. ಬೆಂಡಿಂಗ್ ಆದ ತಕ್ಷಣ ನಮ್ದು ವೆಲ್ಡಿಂಗಿಗೆ ಇಲ್ಲೆಲ್ಲ ಮಾಡ್ತಾರಲ್ಲ ರೀ, ಇವೆಲ್ಲ ವೆಲ್ಡಿಂಗ್ ಮಾಡಿಬಿಟ್ಟು ಗ್ರೈಂಡಿಂಗು, ಅದು ಡ್ರಿಲ್ಲಿಂಗು, ಟ್ಯಾಪಿಂಗು, ಏನೋ ಒಟ್ಟು ಎಲ್ಲ ಏನೇನು ಪ್ರೊಸೆಸ್ ಮಾಡ್ಬೇಕಲ್ರಿ ಸಂಪೂರ್ಣ ನಮ್ಮದು ಪ್ಲ್ಯಾಂಟ್ ಇದೆ ರೀ ಇಲ್ಲಿ. ಯಾಕಂದ್ರೆ 3 ಲೇತ್ ಮಷಿನ್ ಇದ್ದಾವೆ, ಆಮೇಲೆ ಶೇರಿಂಗ್ ಮಷಿನ್ನು, ಆಮೇಲೆ ಬೆಂಡಿಂಗ್ ಮಷಿನ್ನು, ಆಮೇಲೆ ನಮ್ಮದೆಲ್ಲ ಡ್ರಿಲ್ಲಿಂಗ್ ಮಷಿನ್ನು, ಆಮೇಲೆ ಶೇಪಿಂಗ್ ಮಷಿನ್ಸು ಎಲ್ಲ ಏನೇನು ಮಷಿನರಿ ಬೇಕಲ್ರಿ ಎಲ್ಲ ಮಷಿನರಿ ನಾವು ಹಾಕ್ಕೊಂಡಿದ್ದೀವಿ. ಸುಮಾರು ನಮ್ಮಲ್ಲೇ 99% ನಾವು ಎಲ್ಲ ಇಲ್ಲೇ ಮಾಡಿದ್ರಿ. ಈಗ ಹೊಸದಾಗಿ ಲಾಂಚ್ ಆದ ಮಷಿನ್ ಸರ್ ಇದೆ. ಹೌದು, ಹೊಸದಾಗಿ ಲಾಂಚ್ ಮಾಡಿದೆ ಸರ್. ಯಾಕಂದ್ರೆ 1 ಲಕ್ಷದ ಒಳಗಿನ ಮಷಿನರಿ ಇದೆ. ನಮ್ದು 1/2 HP ಮೋಟ್ರ್ ಇರ್ತದೆ. ತಾಸಿಗೆ ಒಂದು 300 ರೊಟ್ಟಿ ಪ್ರೊಡಕ್ಷನ್ ಮಾಡ್ಬೋದು ಸರ್. ಇದರೊಳಗೆ 300 ಮಾಡ್ಬೋದು ಸರ್. ಮಾಡ್ಬೋದು. ಹೌದು, ಈಸಿಯಾಗಿ ಮಾಡ್ಕೋಬೋದು. ಹೌದು, ರೀಸೆಂಟ್ಲಿ ಇದು ಲಾಂಚ್ ಮಾಡಿದೆ ಸರ್. ಈಗ ರೀಸೆಂಟ್ಲಿ ಯಾಕಂದ್ರೆ ಇಷ್ಟು ದಿವಸ ಎಲ್ಲ ನಾವು 1,40,000, 1,60,000, 2,20,000, 2,30,000 ಹೈಯೆಸ್ಟ್ ರೇಟ್ ಅಂದರೆ 4 ಥರದ ಮಷಿನ್ ಮಾಡಿದ್ವಿ ಸರ್ ನಾವು. ಕೆಲವೊಂದು ಮಿಡಲ್ ಕ್ಲಾಸ್ದವ್ರಿಗೆ ಏನಾಗ್ಬಿಡ್ತದೆ, ಸ್ವಲ್ಪ ಫೈನಾನ್ಷಿಯಲಿ ಟೈಟ್ ಇದ್ದವ್ರಿಗೆ ಅನುಕೂಲ ಆಗೋಸ್ಕರ ಕೆಲವು ಖಾಲಿಲಿ ತುಳಿದು ಪೆಡಲ್ ಮಷಿನ್, ಆಮೇಲೆ ಕೈಲಿ ಪ್ರೆಸ್ ಮಾಡೋದು ಕ್ಯಾಮ್ ಮಷಿನ್ ಅಂತ ಸುಮಾರು ಮಾಡಿದ್ದೀವಿ ರೀ. ಎಲೆಕ್ಟ್ರಿಕಲ್ ಮೋಟ್ರ್ ಮತ್ತು ನಮ್ಮ ಕನ್ವೇರ್ ಟೈಪ್ ಮಾಡೋಂಗಂತ ಅಂದಿದ್ದಗೋಸ್ಕರ ನಾವು ಇದನ್ನು ಈ ಮಷಿನನ್ನು ಹೊಸದಾಗಿ ಲಾಂಚ್ ಮಾಡಿದ್ವಿ ಸರ್. ಎಲ್ಲ ಸಿಸ್ಟಮೆಟಿಕ್ ಸ್ಟೇನ್ಲೆಸ್ ಸ್ಟೀಲ್ ಬಾಡಿ ಇದೆ. ಆಮೇಲೆ ನಿಮ್ಗೆ ಫುಡ್ ಗ್ರೇಡದ್ದೆಲ್ಲ ಟೆಪ್ಲಾನ್ ಟೇಪ್ ಎಲ್ಲ ರೊಟ್ಟಿ ಕಟ್ರಿ ಇದೆ ಮತ್ತು ಒಳ್ಳೆ ಫಾರ್ಮಾಲಿಟಿ ಇದೆ. ತಾಸಿಗೆ ನೀವು 300 ರೊಟ್ಟಿ ಆರಾಮಾಗಿ ತೆಗಿಬೋದು ಸರ್. ಇದರೊಳಗೆ ಯಾವುದೂ ತೊಂದರೆ ಇಲ್ಲ ಮತ್ತು ಕುಂತ್ಕೊಂಡು ಮಾಡ್ಬೋದು ರೀ ಎಲ್ಲ ಈಸಿಯಾಗಿ. ಈ ಬೆಲೆ ಇದ್ರದ್ದು ಈ ಸದ್ಯ ಬೇಸಿಕ್ ರೇಟ್ 90,000 ಇದೆ ಸರ್ ಇದ್ರದ್ದು. ಯಾಕಂದರೆ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಫುಡ್ ಗ್ರೇಡ್ದು ನಾವು ಇದನ್ನು ಹಾಕಿದ್ದೀವಿ.
ಮತ್ತು ಎಲ್ಲ ಥರದಿಂದ ಒಟ್ಟು ಟೋಟಲಿ ಎಲೆಕ್ಟ್ರಿಕಲ್ ವಿಗಾರ್ಡ್ ಕಂಪ್ನಿ ಮೋಟ್ರ್ ಇದೆ. ಆಮೇಲೆ ಒಳ್ಳೆ ಫುಡ್ ಗ್ರೇಡದ್ದು ಬೆಲ್ಟ್ ಇರುತ್ತೆ. ಏನು ಅದ್ರದ್ದು ಎಸೆಸರೀಸ್ ಏನದಲ್ಲ ಎಲ್ಲ ಒಳ್ಳೆ ಕ್ವಾಲಿಟಿ ಹಾಕಿ ಸರ್ ಸೆಲೆಕ್ಷನ್ ಮಾಡಿ. ಸಬ್ಸಿಡಿ ಈಗ ಅದು ಮಾಡಿದ್ದಾರೆ ಸರ್ ನಮ್ಮ ರಾಜ್ಯ ಸರ್ಕಾರದವ್ರು 15%, ಆಮೇಲೆ ಕೇಂದ್ರ ಸರ್ಕಾರ 35%. PMFME ಅಂತೇಳಿ ಒಂದು ಸ್ಕೀಮ್ ಇದೆ ಸರ್, ಅದರೊಳಗೆ ಆಲ್ರೆಡಿ ಈಗ 50% ಇದಕ್ಕೆ ಸಿಗ್ತಾ ಇದೆ. ಅದು ಎಲ್ಲ ಪ್ರೋಸೆಸ್ ಈಗ ಅಲ್ಲಿ ಹೌದು ಈಗ ಚಾಲೂ ಇದೆ ಸರ್. ಸುಮಾರು ಜನ ಈಗ ನಮ್ಮ ಎಲ್ಲ ಇದು ಸ್ಕೀಮ್ನಲ್ಲಿ PMFME ಸ್ಕೀಮ್ದೊಳಗೆ ಸುಮಾರು ಜನ ನಮ್ಮಲ್ಲಿ ಮಷಿನ್ ತೊಗೊಂಡು ಈಗ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸರ್. ಈಗ ಆಲ್ರೆಡಿ ತಾಸಿಗೆ 300 ರೊಟ್ಟಿ. ಹೌದು, ಒಂದು ಗಂಟೆಗೆ ಹೌದು ಅರ್ಧ HP ಸಿಂಗಲ್ ಫೇ ಮನೆಯಲ್ಲಿ ಕರೆಂಟ್ ಅಷ್ಟೇ ಸರ್. ಮನಿ ಕರೆಂಟಿಗೆ ಈಸಿಯಾಗಿ ನಡೆಯುತ್ತೆ ಸರ್ ಇದು. ಆರಾಮ್ ಸ್ಪೇಸ್ನು ಭಾಳ ಕಡಿಮೆ ಇದೆ ಸರ್. ಬರೀ 3 ಫೂಟ್ 3 ಫೂಟ್ ಸ್ಪೇಸ್ ಇದೆ. ಸಣ್ಣ ಫ್ಯಾಮಿಲಿ ಇದೆ, ಸಣ್ಣ ಬಾಡಿಗೆ ರೂಮ್ನಾಗ ಇಟ್ಕೊಂಡಾದರೂ ಇದು ಬಿಸ್ನೆಸ್ ಮಾಡ್ಬೋದು ಸರ್. ಅದರೊಳಗೆ ಅವ್ರು ಸಣ್ಣ ಫ್ಯಾಮಿಲಿ ಇದ್ದವ್ರಿಗೆ ಇದೊಂದು ಜಾಗನೂ ಕಡಿಮೆ, ಒಂದು ಪ್ರೊಡಕ್ಷನು ಕಡಿಮೆ, ಆರಾಮ್ ಡೈಲಿ ₹1,000 ಅವರು ದುಡಿಯೋ ಕೆಪಾಸಿಟಿ ಈ ಮಷಿನ್ದಲ್ಲಿ ಮಾಡಿಕೊಟ್ಟಿದ್ದೀವಿ ಸರ್. ಸೊ ಈಗ ನಾನು ಒಂದು ಮಿಷನ್ ತಗೋಬೇಕು ಸರ್. ಹಾಂ ಸರ್. ಸೊ ಅದ್ರ ಪ್ರೋಸೆಸ್ ಸ್ವಲ್ಪ ಹೇಳ್ಬೇಕು. ಪ್ರೋಸೆಸ್ ಅದನ್ನು ನಾ ಈಸಿಯಾಗಿ ಹೇಳ್ಬೋದು ಸರ್. ಯಾಕಂದ್ರೆ ಸುಮಾರು ನಮ್ಮ ಕರ್ನಾಟಕದ ಎಲ್ಲ ಮೂಲೆಯಲ್ಲಿಂದು ಕಸ್ಟಮರ್ ನಮ್ಮ ಕಡೆ ಬರ್ತಾರಲ್ಲ. ಈಗ ನಾವು ಕ್ಯಾಶ್ ಕೊಟ್ಟು ತೊಗೊಂಡ್ರೆ ಏನು ವ್ಯವಸ್ಥೆ ಇದೆ ನಿಮ್ಮ ಹತ್ರ? ಕ್ಯಾಶ್ ಕೊಡ್ಲಿಕ್ಕೆ ಆಗೋದಿಲ್ಲ, ನಾವು ಲೋನೇ ಮಾಡಿಸ್ಬೇಕು. ಸಬ್ಸಿಡಿ ಮುಖಾಂತರ ನಾವು ತೊಗೋಬೇಕಂತಂದ್ರೆ ಅದೆಲ್ಲ ಪ್ರೋಸೆಸ್ ಹೇಗೆ ಮಾಡೋದು ಅಂತ ಕೇಳ್ತಾರೆ ಸರ್. ಅದರ ಸಂಬಂಧ ಭಾಳ ಜನಕ್ಕೆ ತೊಂದರೆ ಆಕ್ಕಿತ್ತು. ಏನಾಕಿತ್ತು ಅದೆಲ್ಲ ಪ್ರೋಸೆಸ್ ಮಾಡಬೇಕಾದ್ರೆ ಒಬ್ಬರು DRP ಅಂತ ಇಟ್ಟಿರ್ತಾರೆ, ಅಂದ್ರೆ ಡಿಸ್ಟ್ರಿಕ್ಟ್ ರಿವೋರ್ಸ್ ಆಫೀಸರ್ ಅಂತೇಳಿ ಅವ್ರದ್ದು ಫುಲ್ ನೇಮ್ ಅದು. ಅಂಥವ್ರನ್ನ ನಾವು ಎಲ್ಲ ಜಿಲ್ಲೆಯೊಳಗೆ ಹುಡುಕ್ಯಾಡೋದು ಆಗೋದಿಲ್ಲ ಅಂತೇಳಿ ನಾವು ಏನು ಮಾಡಿದ್ವಿ, ಒಬ್ಬರಿಗೆ ರಿಕ್ವೆಸ್ಟ್ ಮಾಡಿ ಡೈಲಿ ನಮ್ಮಲ್ಲಿ 6 ತಾಸು ನಾವು ಅವ್ರನ್ನ ಕರೆದಿರ್ತೀವಿ ಸರ್. ಇಲ್ಲೇ ನಮ್ಮ ಆಫೀಸ್ನಲ್ಲೇ ನಮ್ಮ ಮೇಲ್ಗಡೆ ಅಲ್ಲಿ ಒಂದು ಚೇರ್ ಹಾಕಿ ಅವರಿಗೆಲ್ಲ ಟೇಬಲ್ ಹಾಕಿ ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದ್ರೆ ಈಗ ಮಷಿನ್ ಖರೀದಿ ಮಾಡೋರು ನಮ್ಮ ಕಡೆ ಬರ್ತಾರಲ್ಲ, ನಮ್ಮಲ್ಲೇ ದುಡ್ಡಿನ ತೊಂದರೆ ಭಾಳ ಇದೆ ಸರ್. ನಮಗೇನಾದರೂ ಸ್ವಲ್ಪ ಸಹಾಯಧನದಿಂದ ನಮ್ಮ ಮಷಿನ್ ಖರೀದಿ ಮಾಡಿಸ್ಕೊಟ್ರೆ ಭಾಳ ಉಪಕಾರ ಆಗುತ್ತಂತ ಬಂತಾರಲ್ಲ, ಅಂಥವ್ರಿಗೆ ಏನೈತಿಲ್ಲ ನಾವೆಲ್ಲ ಮಷಿನ್ ತೋರಿಸ್ಬಿಟ್ಟು ಅವ್ರ ಕಡೆ ಕಳಿಸ್ತೀವಿ ರೀ. DRPಗಳು ಅವ್ರ ಕಡೆ ಹೋದ್ಮೇಲೆ ಅವ್ರು ಏನು ಮಾಡ್ತಾರಂದ್ರೆ ಅವ್ರಿಗೆ ಅದು ಲೋನ್ದು ಪ್ರೋಸೆಸ್ ಯಾವ ಥರ ಮಾಡಬೇಕು ಸಂಪೂರ್ಣವಾಗಿ ಮಾಹಿತಿ ತೊಗೊಂಡು ಅವರು ಒಂದು ಪ್ರೊಜೆಕ್ಟ್ ರಿಪೋರ್ಟ್ ಅಂತ ಮಾಡ್ತಾರೆ ಸರ್. ಅದಕ್ಕೆ ಪ್ರೊಜೆಕ್ಟ್ ರಿಪೋರ್ಟ್ ಮಾಡಬೇಕಾದ್ರೆ ಅವ್ರಿಗೆ ಕೆಲವು ಡಾಕ್ಯುಮೆಂಟ್ಸ್ ಬೇಕಾಕವು. ಇವರು ಮಷಿನ್ ಖರೀದಿ ಮಾಡೋರು ಡಾಕ್ಯುಮೆಂಟ್ಸ್ ಅವ್ರಿಗೆ ಕೊಡ್ಬೇಕು ರೀ. ಅದೆಲ್ಲ ಪ್ರೊಜೆಕ್ಟ್ ರಿಪೋರ್ಟ್ ಹಾಕಿ ಬ್ಯಾಂಕಿಗೆ ಹೋಗುತ್ತಾನೋ ಅವರೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಡ್ತಾರೆ. ಸೊ ಇವರು ಇಲ್ಲ ಅಂದ್ರೆ ಇಂಡಿವಿಜುವಲ್ ಆಗಿ ಹೋದ್ರೆ ತುಂಬಾ ಪೇಪರ್ ವರ್ಕ್ ಇರುತ್ತೆ. ತುಂಬ ಇರ್ತಾರೆ. ಹೌದು ರೀ, ಪ್ರತಿಯೊಂದು ಪೇಪರ್ ಹೇಳೋದಿಲ್ಲ, ಸರಿಯಾಗಿ ಹೇಳೋದಿಲ್ಲ, ಮಾಹಿತಿ ಸಿಗೋದಿಲ್ಲ. ಅದರ ಸಂಬಂಧ ನಾವು ಈಗ ಖರೀದಿದಾರರಿಗೆ ನಾವು ಏನು ಮಾಡಿಬಿಟ್ಟೆ ತುಂಬ ಇನ್ನೂ ಒಳ್ಳೆಯದು ಅವರಿಗೆ ಇಲ್ಲೇ ಎಲ್ಲ ಮಾಹಿತಿ ಸಿಗಲಿ ಅನ್ನೋಗೋಸ್ಕರ ಒಬ್ಬರಿಗೆ 6 ತಾಸು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ತನೂ ಒಬ್ಬರಿಗೆ ನಾವು ಇಲ್ಲೇ ಅಪಾಯಿಂಟ್ ಮಾಡಿಬಿಟ್ಟಿವಿ ಸರ್ ಅವ್ರಿಗೆ, DRPಗಳಿಗೆ. ಯಾಕಂದ್ರೆ ಒಂದು ಸಮಾಜ ಸೇವೆ ಮಾಡ್ದಂಗೆ ಆಗುತ್ತೆ ಅಂತೇಳಿ ಅವ್ರಿಗೆ ಕರೆಸಿರ್ತೀವಿ ರೀ. ಅವರೆಲ್ಲ ಬಂದು ಇಲ್ಲೆಲ್ಲ ಮಷಿನ್ಗಳು ನೋಡಿಬಿಟ್ಟು ನಮಗೆ ಇಂಥವೆಲ್ಲ ಮಷಿನ್ ಬೇಕಾಗ್ಯಾವ್ರಿ, ಮತ್ತು ಇದ್ರದ್ದು ಎಷ್ಟು ಕಾಸ್ಟ್ ಆಗುತ್ತೆ, ಮತ್ತು ಸಬ್ಸಿಡಿ ಅಮೌಂಟ್ ಎಷ್ಟು ಸಿಗುತ್ತೆ, ಮತ್ತು ಯಾವಾಗ ಸಬ್ಸಿಡಿಗೆ ನಮಗೆ ಅಪ್ಲೈ ಆಗುತ್ತೆ, ನಾವು ನಮ್ಮ ಕಾಂಟ್ರಿಬ್ಯೂಷನ್ ಎಷ್ಟು ಕಟ್ಟಬೇಕು, ಎಲ್ಲ ಸಂಪೂರ್ಣ ಮಾಹಿತಿ DRPಗಳು ಸಿಕ್ಕ ಮೇಲೆ ನಮ್ಮಲ್ಲಿ ಕೊಟೇಶನ್ ಕೊಡೋ ವ್ಯವಸ್ಥೆ ಮಾಡಿವೆ ಸರ್. ನಾವು ಕೊಟೇಶನ್ ಮಾತ್ರ ಅವರು DRPಗಳಿಗೆ ಭೇಟಿಯಾಗಿ ಇವರು ಸಂಪೂರ್ಣ ಮಾಹಿತಿ ಸಿಗುತ್ತಾನ ನಾವು ಕೊಟೇಶನ್ ಕೊಡೋದಿಲ್ಲ. ಯಾಕಂದ್ರೆ ಅರ್ಧಂಬರ್ಧ ತಿಳ್ಕೊಂಡು ಹೋಗಿ ತೊಗೊಂಡೋಗಿ ಮತ್ತೆ ಇದು ಚೇಂಜ್ ಮಾಡಿ ಅದು ಚೇಂಜ್ ಮಾಡಿ ಅಂತೇಳಿ ಕಷ್ಟ ಆಗೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಅದರ ಸಂಬಂಧ DRP ಇಲ್ಲೇ ಕುಂದಿರಿಸ್ಬಿಟ್ಟು DRPಗೆ ಮತ್ತು ಬಂದಂಥ ಕಸ್ಟಮರಿಗೆ ಅವ್ರಿಗೆ ಭೇಟಿ ಮಾಡಿಸಿ ಅವ್ರವ್ರ ಮಷಿನ್ ಸಿಲೆಕ್ಷನ್ ಏನಿದೆ ಅದನ್ನೆಲ್ಲ ಸಂಪೂರ್ಣ ಅವ್ರ ಮಾಹಿತಿ ಹೇಳಿದ ಮೇಲೆ ಅವ್ರು DRPಗಳು ಇಂಥ ಥರದ್ದು ಅವ್ರಿಗೆ ಕೊಟೇಶನ್ ಕೊಡ್ರಿ ನಾವು ಮಾಡಿಸ್ಕೊಡ್ತೀನಿ ಅಂತೇಳಿ ಅದು ಕೂಡ ಅವ್ರಿಗೆ ಮಾಹಿತಿ ಕೊಡ್ತಾರೆ. ಅದು 35% ನಮ್ಮದು ಕೇಂದ್ರ ಸರ್ಕಾರದ, 15% ನಮ್ಮ ರಾಜ್ಯ ಸರ್ಕಾರ ಸೇರಿ 50% ಆಗುತ್ತೆ. ಏನು ತೊಂದರೆ ಇಲ್ಲ ಈ ಸದ್ಯ. ಮತ್ತು ಎಲ್ಲರೂ ಭಾಳ ಸುಮಾರು 70% ಜನ ನಮ್ಮಲ್ಲಿ ಈ ಲೋನ್ ಪ್ರೊಸೆಸ್ದಲ್ಲಿ ಈ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ ಸರ್ ಈಗ. ಸೊ ನೀವು ಕೊಟೇಶನ್ ಕೊಡ್ತೀರಲ್ಲ ಸರ್, ಅದು ಉಚಿತವಾಗಿ ಕೊಡ್ತೀರಾ? ಹೌದು, ಉಚಿತವಾಗಿ ಕೊಡ್ತೀವಿ ಸರ್. ಉಚಿತವಾಗಿ? ಹೌದು, ಉಚಿತವಾಗಿ ಕೊಡ್ತೀವಿ. ಕೊಟೇಶನ್ ಆಯ್ತು ಸರ್, ಸಬ್ಸಿಡಿ ಸಿಕ್ತು ಇಲ್ಲ ಸಿಗದೇ ಇದ್ರೆ ಅದು ಡಿಫರೆನ್ಸ್. ಹೌದು ನೆಕ್ಸ್ಟ್ ಸ್ಟೇಜ್ ಏನು? ಹೌದು, ಕೆಲವು ಜನ ದೂರ್ಲಿಂದ ಬರುತ್ತೆ. ಈಗ ಗುಲ್ಬರ್ಗ, ಬೀದರ್ ಭಾಳ ದೂರ್ಲಿಂದ ಬರ್ತಿರ್ತಾರಲ್ರಿ, ಅಂಥವ್ರಿಗೆ ನಾವು ಇಲ್ಲೇ ಅದನ್ನು ಕೊಟೇಶನ್ ತಯಾರು ಮಾಡಿಬಿಟ್ಟು ಅವ್ರ ರಿಕ್ವೈರ್ಮೆಂಟ್ ಕೇಳಿಬಿಟ್ಟು ಕೊಟೇಶನ್ ತಯಾರು ಮಾಡಿ PDF ಮಾಡಿ ಅವ್ರಿಗೆ ಪೋಸ್ಟ್ ಮುಖಾಂತರನೂ ಕಳಿಸೋ ವ್ಯವಸ್ಥೆ ಮಾಡಿ ಸರ್ ನಾವು. ಮಾಡ್ತೀವಿ ಸರ್, ಮಾಡ್ತೀವಿ. ಯಾಕಂದ್ರೆ ಭಾಳ ದೂರ ಆಗುತ್ತಲ್ಲ ರೀ, ಮನೆಯೊಳಗೆ ಬರ್ಲಿಕ್ಕೆ ಏನು ವ್ಯವಸ್ಥೆ ಇರ್ತೈತಿ. ಅಂಥ ರಿಕ್ವೆಸ್ಟ್ ಮೇರೆಗೆ ನಾವು ಕೆಲವೊಂದು ಮಂದಿಗೆ ಪೋಸ್ಟ್ ಮುಖಾಂತರ ಅವ್ರಿಗೆ ಕೊಟೇಶನ್ ಕಳಿಸೋ ವ್ಯವಸ್ಥೆ ಮಾಡ್ತೀವಿ ಸರ್. ಅವರೆಲ್ಲ ಬ್ಯಾಂಕಿಗೆ ಹೋಗಿ ಎಲ್ಲ ಮಾಹಿತಿ ಅಲ್ಲೇ ಅವ್ರವ್ರ ಜಿಲ್ಲೆಯಲ್ಲಿ ಇರ್ತಾರೆ ಸರ್. DRPಗಳು ಎಲ್ಲ ತಾಲೂಕಿನಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ 10 DRPಗಳು ನೇಮಕ ಮಾಡಿದೆ ಗೌರ್ಮೆಂಟ್. ಅಲ್ಲಿ ಹೋಗಿ ಅವ್ರ ಕಡೆ ಸಲಹೆ ಸೂಚನೆಗಳನ್ನು ತೊಗೊಂಡು ಮತ್ತು ಬ್ಯಾಂಕಿಗೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ನಮ್ಮ ಕರೆಂಟ್ ಅಕೌಂಟ್ಗೆ ಎಲ್ಲ ಪೇಮೆಂಟ್ ಹಾಕ್ಸೋ ತನಕ ಕೆಲವು ಜನ ಮಾಡ್ತಾರೆ ಸರ್. ಈಗೂ ಅದೇ ನಡೆದಿದೆ ಸರ್. ಮತ್ತು ಇಲ್ಲಿ ಸುಮಾರು 100 ಕಿಲೋಮೀಟರ್ ಒಳಗಡೆ ಇದ್ದವ್ರು ಎಲ್ಲ ಕಂಪ್ನಿಗೆ ಬಂದರು. ಕೆಲವು ಜನ ಕ್ವಾಲಿಟಿ ನೋಡ್ಬೇಕು, ನಾವು ಬರಬೇಕಂತೇಳಿ ಇಲ್ಲೇ ಬರ್ತಾರೆ ಸರ್. ಹಿಟ್ಟು ತೊಗೊಂಡು ಬಂದು ನಮ್ಮಲ್ಲಿ ಸ್ವತಃ ಮಾಡಿ ನೋಡಿ ಬೇಯಿಸಿ
ಎಲ್ಲ ಟೇಸ್ಟ್ ಕೂಡ ಮಾಡ್ತಾರೆ ಸರ್. ಡೈಲಿ ಇಂಥಲ್ಲಿ ನಮ್ಮ ಪ್ರೊಸೆಸ್ ಇದೆ. ನಮ್ಮಲ್ಲೆಲ್ಲ ಇಲ್ಲಿ ಬೇಯಿಸ್ಲಿಕ್ಕೆ ಒಲಿ ವ್ಯವಸ್ಥೆ ಇಟ್ಟೇವಿ, ಹಿಟ್ಟು ಕಲಿಸ್ಲಿಕ್ಕೆ ಮಷಿನ್ ಇರ್ತಾವೆ. ಈಗ ಮಿಷನ್ ಯಾರು ತಗೋಬೇಕು ಅಂದ್ರೆ ಅವ್ರಿಗೆ ಬೇಕಾದ್ರೆ ಯಾವ ತರ ಬರುತ್ತೆ ಅಂತ ಎಲ್ಲ ತೋರಿಸ್ತೀರಾ? 100% ಸರ್ ವ್ಯವಸ್ಥೆ ಎಲ್ಲ ಇದೆ ಸರ್, ಇದೆ ನೋಡಿ ಬನ್ನಿ ಸರ್, ಇದೆ ನಮ್ಮಲ್ಲಿ ಇದೆ. ಅಂದ್ರೆ ಹೌದು ಮಿಷನ್ ನೋಡಿ ತಗೊಳ್ಳೋದಲ್ಲ, ಹೌದು ವರ್ಕ್ ಆಗುತ್ತೆ ಹೆಂಗೆ. ಹೌದು ಬರೀ ಮಷಿನ್ ಅಷ್ಟ ತೋರಿಸೋದು ನಮಗೆ ಸೂಕ್ತ ಅಲ್ಲ ಸರ್. ಯಾಕಂದ್ರೆ ಅವ್ರಿಗೆ ಕಾನ್ಫಿಡೆಂಟ್ ಬರ್ಬೇಕಂದ್ರೆ ಸ್ವತಃ ಅವರೇ ಹಿಟ್ಟು ತರ್ತಾರೆ. ಹಿಟ್ಟು ಕೂಡ ನಾವು ಕೊಡೋದಿಲ್ಲ, ಯಾಕಂದ್ರೆ ಅವ್ರಿಗೊಂದು ಫೀಲಿಂಗ್ ಇರ್ತೈತೆ ರೀ, ಯಾವುದೋ ಹಿಟ್ಟು ತಯಾರು ಮಾಡಿ ರೊಟ್ಟಿ ಬರೋಂಗೆ ಮಾಡಿರ್ತಾರೆ ಅನ್ನೋದು ಬೇಡ ಅನ್ನೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ನೀವು ರೆಗ್ಯುಲರ್ ಆಗಿ ಮನೆಯೊಳಗೆ ನೀವೇನು ಹಿಟ್ಟು ಮಾಡ್ತಿರಲ್ಲ ಅದೇ ಹಿಟ್ಟು 3-4 kg ತೊಗೊಂಡ್ಬರ್ರಿ. ತೊಗೊಂಬಂದು ನಮ್ಮಲ್ಲೇ ಎಲ್ಲ ವ್ಯವಸ್ಥೆ ಇದೆ. ತೂಕ ಮಾಡಲಿಕ್ಕೆ ವೇಯಿಂಗ್ ಮಷಿನ್ ಇದೆ, ಆಮೇಲೆ ಸಿಲಿಂಡ್ರ್ ಇದೆ, ಆಮೇಲೆ ಒಲಿಗಳಿದೆ, ನೀರು ಎಲ್ಲ ವ್ಯವಸ್ಥೆ ಇರ್ತದೆ. ಇಲ್ಲೆಲ್ಲ ಹಿಟ್ಟು ಕಲಿಸಿ ಮಷಿನ್ದೊಳಗೆ ಹಾಕಿ ನಾವು ಸೀದಾ ಕಂಪ್ಲೀಟ್ ಪ್ರೊಸೆಸ್ ಮಾಡಿ ಬೇಯಿಸಿ ಅವರು ರೊಟ್ಟಿ ತಿನ್ನೋ ತನೂ ನಾವು ಯಾವ ಕಸ್ಟಮರ್ ಜೊತೆಗೆ ಮಾತಾಡೋದಿಲ್ಲ ರೀ. ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ತಾವೇ ಆಫೀಸಿಗೆ ಬರ್ತಾರೆ, ಆಯ್ತು ಸರ್ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಮುಂದೆ ವ್ಯವಹಾರದ ಬಗ್ಗೆ ಮಾತಾಡೋದು ಬರ್ರಿ ಅಂತ ಇಲ್ಲಿ ತನಕ ವ್ಯವಸ್ಥೆ ಮಾಡಿದ್ದೀವಿ ಸರ್.